ಈಗ ಕೇಂದ್ರ ಸರ್ಕಾರದ ಬಜೆಟ್ ಒಳಗೆ ನಾವು ನಿರೀಕ್ಷೆ ಕಾಣ್ತಕ್ಕಂಥದ್ದು, ನಾವು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತಿರ್ತಕ್ಕಂಥದ್ದು ಇಲ್ಲಿ. ಅಂದಹಾಗೆ ಅದರ ಒಳಗೆ ಇಲ್ಲಿ ಹೆಚ್ಚು ಇಂಡಸ್ಟ್ರಿಯಲ್ಗಳು ಬಂದ್ರೆ ಒಂದು ಒಳ್ಳೇದಾಕೈತಿ ಅಂತ ನಮ್ಮ ಅನಿಸಿಕೆ. ಯಾಕಂತ ಕೇಳಿದ್ರೆ ಈಗ ಈ ಆಲಮಟ್ಟಿ ಜಲಾಶಯದೊಳಗೆ ಕನಿಷ್ಠ ಈ 60 ವರ್ಷಗಳಿಂದ ನಾವು ಸಂತ್ರಸ್ತರಾಗಿ ಎಲ್ಲ ಜಮೀನು ಕಳ್ಕೊಂಡು ಜಮೀನು ಸಿಗಲಾರ್ದಂಗೂ ಹಿಂಗೆ ಇದೀವಿ ನಾವು. ಈಗ ನಾವು ಕಲಿತು ಕೂತ್ರೂ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ಪರಿಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಮಾಡಬೇಕಂದ್ರೆ ಜಮೀನೂ ಇಲ್ಲ, ಈ ಕಡೆ ಮಾಡಬೇಕಂದ್ರೆ ಉದ್ಯೋಗನೂ ಸಿಗ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ಇಲ್ಲಿ ಏನದ ಉದ್ಯೋಗ ತಂದೋದ್ರಿಂದ ಎತ್ತಿತ್ತು ಸಾಫ್ಟ್ವೇರ್ ಕಂಪ್ನಿಗಳದಾವ, ಈ ಸೆಂಟ್ರಲ್ ಗೌರ್ಮೆಂಟಿಂದ ಇವು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಕ್ಕಂಥ ಘಟಕಗಳದಾವ, ಅಂಥವಂಥ ಈ ರೈಲ್ವೆ ತಯಾರು ಮಾಡ್ತಕ್ಕಂಥ ಘಟಕಗಳಿದ್ದಾವ. ಅವನ್ನೆಲ್ಲ ತಂದು ಇಂಥಲ್ಲಿ ಹಾಕಿದ್ರೆ ನಮ್ಮ ಎಲ್ಲ ರೈತರಿಗಾಗಲಿ ಸಂತ್ರಸ್ತರ ಮಕ್ಕಳಿಗಾಗಲಿ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗಬೇಕು ಅಂತ ನಮ್ಮ ವಿಚಾರ. ಗೌಡಪ್ಪ ಪಾಟೀಲ್. ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಐತಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗೆ ಏನೇನು ನಿರೀಕ್ಷೆ ಆಗ್ಬೇಕು ಅನ್ನೋದೈತೆ ಸರ್? ಇಲ್ಲಿಯ ಸಮಸ್ಯೆಗಳು ಏನೇನು? ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದ್ರೆ, ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಬಿಜಾಪುರದಿಂದ ಹುಬ್ಬಳ್ಳಿಯವರೆಗೆ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಆಗಬೇಕು. ಆನಂತರ ಬಾಗಲಕೋಟೆಯಿಂದ ಕುಡ್ಚಿಯವರೆಗೆ ರೈಲ್ವೆ ಕಾಮಗಾರಿ ಭಾಳ ಆಮೆಗತಿ ನಡೆದಿದೆ, ಅದನ್ನು ಬೇಗನೆ ಮುಗಿಸ್ಬೇಕು. ಆನಂತರ ಆಲಮಟ್ಟಿ ಹಿನ್ನೀರಿನೊಳಗೆ ಜಲ ಸಾರಿಗೆ ಪ್ರವಾಸೋದ್ಯಮಕ್ಕೆ ಭಾಳ ಅನುಕೂಲ ಐತಿ. ಬಾಗಲಕೋಟೆ ಜಿಲ್ಲೆಯೊಳಗೆ ಬಾದಾಮಿ, ಬನಶಂಕರಿ, ಇವೆಲ್ಲ ಐಹೊಳೆ, ಪಟ್ಟದಕಲ್ಲು ಪ್ರವಾಸೋದ್ಯಮಕ್ಕೆ ಒಂದಿಟ್ಟು ಈ ಬಜೆಟ್ನೊಳಗೆ ಅನುದಾನ ಇಟ್ಟು ಈ ನಮ್ಮ ಜಿಲ್ಲೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಸಿದ್ದು ಗಿರ್ಗಾವಿ ಅಂತೇಳಿ ನಮ್ಮದು ಬಿಳಿಗಿ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಜ್ವಲಂತ ಸಮಸ್ಯೆ ಹಾಗೆ ಉಳಿದಿರುವಂಥದ್ದು, ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಈಗ ಸದ್ಯ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ, ಈಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ನೀರಾವರಿ ಯೋಜನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷ್ಣಾ ಮೇಲ್ದಂಡೆ ವಿಚಾರಕ್ಕೆ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರುವಂಥದ್ದು. ಸದ್ಯ ನನ್ನ ಜೊತೆ ವಕೀಲರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ನಿರೀಕ್ಷೆಯನ್ನು ಏನು ಇಟ್ಕೊಂಡಿದ್ರಿ? ಕೇಂದ್ರ ಬಜೆಟ್ 12 ದಿನಗಳಲ್ಲಿ ಕೇಂದ್ರ ಬಜೆಟ್ ಸ್ಟಾರ್ಟ್ ಆಗುತ್ತೆ, ಏನು ಹೇಳ್ತೀರಿ? ಈಗಾಗಲೇ ಹಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಬಾಗಲಕೋಟೆ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಕೂಡ ಜಿಲ್ಲೆಗೆ ಕೊಟ್ಟಿಲ್ಲ. ಈ ಬಾರಿ ಆದರೂ ವಿಶೇಷವಾಗಿರ್ತಕ್ಕಂಥ ಕುಡ್ಚಿ ಯೋಜನೆಯನ್ನು ಪೂರ್ಣಗೊಳಿಸಿ ಈ ಭಾಗದ ಉದ್ಯಮ ಬೆಳೀಲಿಕ್ಕೆ ಹೆಚ್ಚಿನ ಸವಲತ್ತನ್ನು ನೀಡಿದಂತಾಗ್ತದೆ. ಬಾಗಲಕೋಟೆಯಿಂದ ಕುಡ್ಚಿವರೆಗೂ ಇವತ್ತಿನವರೆಗೂ ಕೂಡ ಮಾರ್ಗ ಆಗಿಲ್ಲ. ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಎಷ್ಟು ಅನುದಾನ ಬೇಕಾಗ್ತದೋ ಆ ಅನುದಾನವನ್ನು ಈ ಒಂದು ಬಜೆಟ್ನಲ್ಲಿ ಅವರು ಘೋಷಿಸಬೇಕು ಅನ್ನುವಂಥ ನಿರೀಕ್ಷೆ ನಮ್ಮದು ಕೂಡ ಇದೆ. ಅದನ್ನು ಮಾಡಿದರೆ ಭಾಳಷ್ಟು ಉದ್ದಿಮೆಗಳು ಬೆಳೀತದೆ, ಜೊತೆಗೆ ಕೈಗಾರಿಕೆ ಪ್ರದೇಶವಾಗಿ ಬಾಗಲಕೋಟೆ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಅದು ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಯುವಕರಿಗೆ ಏನು ಇವತ್ತು ಉದ್ಯೋಗಗಳ ಸೃಷ್ಟಿಯಾಗಬೇಕಾಗಿತ್ತು, ಅದನ್ನು ನರೇಂದ್ರ ಮೋದಿಯವರು ಕಳೆದ ಅವಧಿಯಲ್ಲಿ ಅವರ 5 ವರ್ಷದ ಅವಧಿಯಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡ್ತೀನಿ ಅಂತ ಹೇಳಿದರು. ಅದು ಕೂಡ ಇವತ್ತಿನವರೆಗೂ ಆಗಿಲ್ಲ. ಈ ನಿಟ್ಟಿನಲ್ಲಿ ಉದ್ಯೋಗ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಈ ಬಜೆಟ್ನಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹ ಆಗಿದೆ. ಇದು ವಕೀಲರು ಹೇಳ್ತಿರುವಂಥದ್ದು. ಏನು ಕಳೆದ 5 ವರ್ಷಗಳಿಂದ ತಾವು ಹೇಳ್ತಾ ಬಂದಿದ್ದೀರಿ, ಏನು ಇಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, 2 ಕೋಟಿ ಉದ್ಯೋಗವನ್ನು ನಾವು ಕೊಡ್ತೇಬೇಕಂತ ಭರವಸೆಯನ್ನು ಕೊಟ್ಟಿದ್ರಿ. ಆದರೆ ಇಲ್ಲಿವರೆಗೂ ಕೂಡ ಆ ಎಲ್ಲ ಯೋಜನೆಗಳು ಕೂಡ ಯೋಜನೆ ಆಗೇ ಉಳಿದಿದ್ದಾವೆ, ಅವನ್ನ ಯಾವುದೂ ಕೂಡ ಈಡೇರಿಸಿಲ್ಲ ಅಂತಕ್ಕಂಥದ್ದನ್ನು ಹೇಳಿರುವಂಥದ್ದು. ಮುಖ್ಯವಾಗಿ ಈಗ ಹೋರಾಟಗಾರರಿದ್ದಾರೆ. ಕೃಷ್ಣಾ ಮೇಲ್ದಂಡೆ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ಕೃಷ್ಣಾ ಮೇಲ್ದಂಡೆ ಕೇಂದ್ರದ ಪಾತ್ರ ಯಾವ ರೀತಿಯಾಗಿದೆ? ಕೇಂದ್ರಕ್ಕೆ ನೀವು ಏನು ಆಗ್ರಹ ಮಾಡ್ತೀರಿ, ಏನು ನಿರೀಕ್ಷೆಗಳನ್ನು ಮಾಡ್ತೀರಿ? ನಾವು ಕೇಂದ್ರ ಸರ್ಕಾರದಿಂದ ನಿರೀಕ್ಷೆ ಮಾಡೋದೇನೆಂದರೆ, ಇವತ್ತು ನಮ್ಮ ಉತ್ತರ ಕರ್ನಾಟಕ ಏನು ದುರ್ದೈವ ಏನಂದರೆ, ಬರೀ ರಾಜ್ಯ ಸರ್ಕಾರ ಅಷ್ಟೇ ಮಲತಾಯ ಧೋರಣೆ ಮಾಡ್ತೈತಿ ಅಂತ ನಾವು ಇಷ್ಟು ದಿವಸ ಹೇಳ್ತಿದ್ದೆವು. ಏನು ಒಂದು ಕಣ್ಣಿಗೆ ಬೆನ್ನ ಒಂದು ಕಣ್ಣಿಗೆ ಸುಣ್ಣ ಅಂಥೇಳಿ. ಈ ಏನು ಉತ್ತರ ಕರ್ನಾಟಕದ ಎಲ್ಲ ಒಟ್ಟು ಕರ್ನಾಟಕದ ರಾಜ್ಯದ ಜಲಸಂಪನ್ಮೂಲದೊಳಗೆ 68% ಜಲಸಂಪನ್ಮೂಲ ಉತ್ತರ ಕರ್ನಾಟಕದಾಗ ಐತಿ. ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಆದರೆ ಇಡೀ ಉತ್ತರ ಕರ್ನಾಟಕ ನೀರಾವರಿ ಆಕತಿ, ಸಂಪತ್ತು ಭರಿತ ಆಕತಿ. ಆದರೆ ಇದು ಕೇಂದ್ರ ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡಾಕತ್ತೈತಂತ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಹಿಂದೆ ಕಾವೇರಿ ವಿಷಯ ಬಂದಾಗ, ಕಾವೇರಿ ವಿಷಯ ಏನು ನೀರು ಹಂಚಿಕೆ ಸಮಸ್ಯೆ ಸುಪ್ರೀಂ ಕೋರ್ಟ್ನಲ್ಲಿತ್ತು. ಅವಾಗ ಏನು ಮಾಡಿದರು, ಸುಪ್ರೀಂ ಕೋರ್ಟಿನ ಆದೇಶಕ್ಕೊಳಪಟ್ಟು ಅಂತ ಹೇಳಿ ಗೆಜೆಟನ್ನು ಪ್ರಕಟಣೆ ಮಾಡಿದರು. ಆದರೆ ಇವತ್ತು ಕೇಂದ್ರ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಗೆಜೆಟ್ ಪ್ರಕಟ ಮಾಡಬೇಕಾಗಿದೆ.
ಆದರೆ ಅವ್ರೇನು ನ್ಯಾಯ ಹೇಳಕತ್ತಾರ, ಸುಪ್ರೀಂ ಕೋರ್ಟ್ನಾಗ ನ್ಯಾಯ ಐತೆ ಅಂತ ಹೇಳ್ತಾರೆ. ಆದ್ರೆ ಕಾವೇರಿಗೆ ನ್ಯಾಯ ಇದ್ದಿದ್ದಿಲ್ಲ. ನ್ಯಾಯ ಇದ್ದಾಗ ಅಲ್ಲಿ ಕಾವೇರಿಗೆ ನ್ಯಾಯ ಇದ್ದಾಗ ನೀವು ಎದಕ್ಕಲ್ಲಿ ಮಾಡಿದ್ರಿ, ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಒಳಪಟ್ಟಂತ ಮಾಡಿದ್ರಿ. ಅದೇ ರೀತಿ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಗೆಜೆಟನ್ನು ಏನು ಈ ಒಂದು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಒಳಪಟ್ಟು ಗೆಜೆಟ್ ಪ್ರಕಟಣೆ ಮಾಡಬೇಕಂತ ನಮ್ಮ ಮೊದಲೇ ಒತ್ತಾಯ. ಮತ್ತು ಈ ಯೋಜನೆ ಆಗಿರೋದ್ರಿಂದ, ಈ ಯೋಜನೆಯಿಂದ ಏನು ತ್ಯಾಗ ಮಾಡಿದಾರ ಮತ್ತು ಇದು ಶಾಶ್ವತವಾಗಿ ನೈಸರ್ಗಿಕವಾಗಿ ಬರಪೀಡಿತ ಪ್ರದೇಶ ಆಗೈತಿ. ಇಲ್ಲಿ ಕೈಗಾರಿಕೆಗಳು ಬರಬೇಕು. ಯಾವ ರೀತಿ ಅಂದರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕೈಗಾರಿಕೆಗಳು, ಅಲ್ಲಿ ಎಲ್ಲ ಬರಪೀಡಿತ ಪ್ರದೇಶ ಏನದಾವ, ನಾಸಿಕ್ ಇರ್ಬೋದು, ಅಹಮದ್ನಗರ್ ಇರ್ಬೋದು, ಪೂರ್ತಿ ಎಲ್ಲ ಎಂಟೈರ್ ನಾಗ್ಪುರ್ ಹಿಡ್ಕೊಂಡು ಎಲ್ಲ ಕಡೆ ಏನು ಮಾಡ್ಯಾರ, ಇಂಡಸ್ಟ್ರಿ ಬಂದಾವಲ್ಲಿ. ಇಂಡಸ್ಟ್ರಿ ಬಂದು ಅಲ್ಲಿ ಕೈಗಾರಿಕಾ ಸಮತೋಲಿತ ರಾಜ್ಯ ಐತೆ ಅದು. ಆದರೆ ನಮ್ಮದು ಕರ್ನಾಟಕ ಹಂಗಿಲ್ಲ, ಬೆಂಗಳೂರು ಕೇಂದ್ರೀಕೃತ. ಇಲ್ಲಿ ಬೆಂಗಳೂರಿಗೆ ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿದು ಮೆಟ್ರೋ ಮಾಡ್ತು. ಆದರೆ ನಮ್ಮದು ಕುಡ್ಚಿ ರೈಲ್ವೆ ಬರೀ 8 ಕಿಲೋಮೀಟರ್ ರೀ, 80 ಕಿಲೋಮೀಟರ್ ಐತಿ. ಈ ರೈಲ್ವೆ ಮಾಡೋಕ್ಕೆ ತಯಾರಿಲ್ಲ. ಒಂದು ಶತಮಾನದ ಯೋಜನೆ ಇದು, 100 ವರ್ಷ ಆತಿದು. 100 ವರ್ಷ ಆದರೂ ಇದು ಕುಡ್ಚಿ ರೈಲ್ವೆ ಮಾರ್ಗ ಆಗಿಲ್ಲ. ಈಗ ಆಗಿದ್ದು ಬರೀ 15 ಕಿಲೋಮೀಟ್ರು. ಮತ್ತು ನೆವ ಹೇಳ್ಕೊತ ಹೊಂಟ್ರ. ಮತ್ತು ಇದಾದ ಮೇಲೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕಂತ ಹೇಳ್ತಾರೆ ಇವರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಹಂಗೆ ಆಗಂಗಿಲ್ಲ. ಉದ್ಯೋಗ ಸೃಷ್ಟಿ ಆಗ್ಬೇಕಂದ್ರೆ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು. ಕೇಂದ್ರ ಸರ್ಕಾರದ ಇಲ್ಲಿ ಪ್ರೈವೇಟ್ದವ್ರು ಬರ್ಬೇಕಂದ್ರೆ ಇಲ್ಲಿ ಏನು ಮೂಲ ಸೌಕರ್ಯಗಳು ಬೇಕು, ಅವುಗಳನ್ನು ಒದಗಿಸಿನೂ ಕೊಡಬೇಕಿಲ್ಲಿ. ಅವುಗಳ ನಿರ್ಮಾಣ ಆಗಬೇಕು, ಕೈಗಾರಿಕಾ ವಸಾಹತು ಆಗಬೇಕು. ಅದ್ರ ಜೊತೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಏನಿದೆ, ಕೈಗಾರಿಕೆ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಟ್ಯಾಕ್ಸ್ ಏನಿರ್ತಾವಲ್ಲ ಅದ್ರ 50% ಡಿಸ್ಕೌಂಟು, 100% ರಿಯಾಯಿತಿನು. ಇಲ್ಲಿ ಒಂದು ವಸ್ತು ತಯಾರಾದರೆ ಅದಕ್ಕೆ ಈ ಪ್ರದೇಶದೊಳಗೆ ತಯಾರಾದ ಇಲ್ಲಿ ಭಾಗದಲ್ಲಿ ತಯಾರಾತಂದ್ರೆ ಅದಕ್ಕೆ ತೆರಿಗೆ ವಿನಾಯಿತಿ ಕೊಟ್ರಂದ್ರೆ ಇಲ್ಲಿ ಸಾಕಷ್ಟು ಬಂದು ಕೈಗಾರಿಕೆ ಹಾಕ್ತಾರೆ. ಇಲ್ಲಿ 50% ಎಕ್ಸೆಂಪ್ಷನ್ ಕೊಟ್ಟರು ಕೈಗಾರಿಕೆ ಹಾಕ್ತಾರೆ ಇಲ್ಲಿ. ಅಂಥ ಒಂದು ಯೋಜನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ಯಾಕಂದ್ರೆ ಕೇಂದ್ರದ್ದು ಯಾಕೆ ಹೇಳ್ತೀನಿ ಅಂದರೆ 18% GST ಐತೆ ಅಂದರೆ 9% ರಾಜ್ಯ ಸರ್ಕಾರದ ಇರ್ತೈತಿ, 9% ಸೆಂಟ್ರಲ್ ಗೌರ್ಮೆಂಟದ್ದು ಇರ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ 100% ಎಕ್ಸೆಂಪ್ಷನ್ ಕೊಡಲಿ. ಹಿಂಗೆ ಕೊಟ್ಟು ಇಲ್ಲಿ ಅಟ್ರಾಕ್ಷನ್ ಆಗಿ ಕೈಗಾರಿಕೆಗಳು ಬರುವಂಥ ಕೆಲಸವನ್ನು ಮಾಡಬೇಕು ನಾವು. ಯಾಕೆ ಹೇಳಕತ್ತೀನಿ ಅಂದರೆ ಈ ಕ್ಷೇತ್ರ ಬಾಗಲಕೋಟೆ ಮತಕ್ಷೇತ್ರ ಇರ್ಬೋದು, ವಿಜಯಪುರ ಇರ್ಬೋದು. 5 ಬಾರಿ ಸಂಸತ್ ಸದಸ್ಯರನ್ನು ಕಳಿಸೇವು ನಾವಿಲ್ಲಿ, PC ಗದ್ದಿಗೌಡರನ್ನ ಮತ್ತು ರಮೇಶ್ ಜಿಗಜಿಯವ್ರನ್ನೂ ಕಳಿಸೇವು. ಏನು ಈ ಭಾಗದ ಋಣವನ್ನು ಕೇಂದ್ರ ಸರ್ಕಾರದ ಮೇಲೆ ಐತಿ, ಏನು BJP ಸರ್ಕಾರದ ಮೇಲೆ ಐತಿ. ಅವರ ಪ್ರತಿನಿಧಿಯನ್ನು ನಾವು ಆರಿಸಿ ಕಳಿಸೇವು. ಅದಕ್ಕೆ ಅವರು ವಿಶೇಷವಾಗಿ ಇದ್ರ ಬಗ್ಗೆ ಗಮನ ಕೊಟ್ಟು ಇಲ್ಲಿ ಒಂದು ಕೈಗಾರಿಕೆಗಳು ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಂಡು. ಇದು ಇಲ್ಲಿ ರೈತರು ಹೇಳ್ತಿರುವಂಥದ್ದು ಏನು ಮುಖ್ಯವಾಗಿ ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ, ಅವಳಿ ಜಿಲ್ಲೆಗೆ ಏನು 5 ಬಾರಿ ನಾವು ಸಂಸದರನ್ನು ಆರಿಸಿ ಕಳಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಇಲ್ಲಿ ನಮಗೆ ಹೇಳ್ತಕ್ಕಂಥ ನಿರೀಕ್ಷೆಗೆ ತಕ್ಕಂಥ ಯಾವುದೇ ಅನುದಾನ ತರಲಿಕ್ಕೆ ಯಾವುದು ಮುಂದಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತು TV5 ಜೊತೆ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಗುರು ಹಿರೇಮಠ್, TV5 ಕನ್ನಡ, ಬಾಗಲಕೋಟೆ. ಈಗಾಗಲೇ ನರೇಂದ್ರ ಮೋದಿಯವರು ಕಳೆದ ಅವಧಿಯಲ್ಲೂ ಕೂಡ ಸಾಕಷ್ಟು ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದರು. ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಜನರಿಗೆ ಉದ್ಯೋಗವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಅಧಿಕಾರದಲ್ಲಿ 5 ವರ್ಷ ಪೂರೈಸಿ ಮತ್ತೊಂದು ಅವಧಿಗೆ ಅಧಿಕಾರವನ್ನು ಹಿಡಿದು ಇವತ್ತು ಮತ್ತೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಕಳೆದ 5 ವರ್ಷದಲ್ಲಿ ಅವರ ಅವಧಿಯಲ್ಲಿ ಕೂಡ ಯಾವುದೇ ರೀತಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಇದ್ದಂತಹ LIC ಅನ್ನುವಂಥ ಒಂದು ದೊಡ್ಡ ಸಂಸ್ಥೆ ಆಗಿರ್ಬೋದು, BSNL ಆಗಿರ್ಬೋದು, ಅಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆದು ಹಾಕೋದನ್ನು ನೋಡಿದ್ದೀವಿ ಹೊರತು ನರೇಂದ್ರ ಮೋದಿಯವರು ಯಾವುದೇ ರೀತಿ ಉದ್ಯೋಗ ಸೃಷ್ಟಿಯಲ್ಲಿ ತಮ್ಮ ಪಾತ್ರವನ್ನು ತೋರಿಸಲಿಲ್ಲ. ಅದರ ಜೊತೆಗೆ ಈ ಭಾಗದ ಬಾಗಲಕೋಟೆ ಜಿಲ್ಲೆಗೆ ಬಹು ದಶಕಗಳಿಂದ ಕುಡ್ಚಿ ರೈಲ್ವೆ ಯೋಜನೆ ಬಗ್ಗೆ ಹೋರಾಟಗಳು ನಡೀತಾನೆ ಬಂದಿದ್ವಿ. ನಾವು ಚಿಕ್ಕವರು ಇದ್ದಾಗಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಮುತುವರ್ಜಿ ವಹಿಸ್ತಾ ಇಲ್ಲ. ಒಂದು ಲೋಕಾಪುರವರೆಗೆ ಮಾತ್ರ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಕೇವಲ ಒಂದು 10-15 ಕಿಲೋಮೀಟರ್ ದಾಟಿಸ್ಲಿಕ್ಕೆ ಇವತ್ತು ಗದ್ದಿಗೌಡರವರು 10 ವರ್ಷ ಕೆಲಸ ಮಾಡಿದರು. ಇನ್ನೂ ಕುಡ್ಚಿವರೆಗೆ ಯಾವಾಗ ಮುಟ್ತದೆ ಅನ್ನುವಂಥದ್ದು ನಮ್ಮ ಕುತೂಹಲ. ಅದರ ಜೊತೆಗೆ ಈ ಯೋಜನೆಗೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಕ್ಕಂಥ ರೈತರಿಗೆ ಇವತ್ತಿನವರೆಗೂ ಪರಿಹಾರ ಧನವನ್ನು ಕೂಡ ಕೊಟ್ಟಿಲ್ಲ. ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಂತ ಹೇಳಿದರೆ ಬಾಗಲಕೋಟೆ ಜಿಲ್ಲೆ ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿರತಕ್ಕಂಥದ್ರ ಜೊತೆಗೆ ಸಾಕಷ್ಟು ನುರಿತ ತಂತ್ರಜ್ಞರನ್ನು, ಇಂಜಿನಿಯರ್ಸ್ಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಈ ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿ, ಆಮೇಲೆ ಬೆಂಗಳೂರು, ಪುಣೆ, ಮುಂಬೈ ಈ ಕಡೆಗೆ ಏನು ಇಂಜಿನಿಯರಿಂಗನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು
ವಲಸೆ ಹೋಗಿ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಯಾವುದೇ ರೀತಿಯ ಕೇಂದ್ರದ ಅನುದಾನದಲ್ಲಿ ಬರ್ತಕ್ಕಂಥ ಏನು ಯೋಜನೆಗಳು ಇದ್ದಾವೆ, ಕೈಗಾರಿಕಾ ಯೋಜನೆಗಳನ್ನು ಯಾವುದೇ ರೀತಿ ಸ್ಥಾಪನೆ ಮಾಡಿಲ್ಲ. ಕೈಗಾರಿಕಾ ಕಾರಿಡಾರನ್ನು ಕೂಡ ಸ್ಥಾಪನೆ ಮಾಡಿಲ್ಲ. ಜೊತೆಗೆ ನಾವು ಈ ಭಾಗದ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಕೇಂದ್ರದಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಕೂಡ ಇವತ್ತಿನವರೆಗೂ ಆಗಿಲ್ಲ ಅಂಥೇಳಿ ಹೇಳ್ತೀನಿ. ಅವೆಲ್ಲವೂ ಕೂಡ ಈ ಬಜೆಟ್ನಲ್ಲಾದರೂ ಬರಲಿ ಅನ್ನುವಂಥ ಆಶ್ವಾಸನೆ ನನ್ನಲ್ಲಿದೆ, ವಿಶ್ವಾಸ ಇದೆ. ನೋಡೋಣ, ನಿರೀಕ್ಷೆ ಹುಸಿ ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಈ ಮೂಲಕ ವಿನಂತಿಸ್ಕೊತಾ ಇದ್ದೀನಿ. ಸಂತೋಷ್ ಬಗ್ಲಿ ದೇಸಾಯಿ ಅಂತೇಳಿ ವಕೀಲರು. ಏನು ನಿರೀಕ್ಷೆ ಮಾಡ್ತೀರಿ ನೀವು ಬಾಗಲಕೋಟೆ ಜಿಲ್ಲೆಯಿಂದ? ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಐತಿಕ ಸ್ಥಳಗಳ ಇರುವುದರಿಂದ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇವೆಲ್ಲ ಇರುವುದರಿಂದ ಬಾಗಲಕೋಟೆ ಜಿಲ್ಲೆ ಪ್ರಸಿದ್ಧವಾಗಿ, ಬಾದಾಮಿ ತಾಲೂಕು ಪ್ರಸಿದ್ಧವಾಗಿದ್ದರಿಂದ ಇಲ್ಲಿ ಐತಿಕ ಸ್ಥಳಗಳ ಬೇರೆಯಿಂದ ಬರುವುದರಿಂದ ಇಲ್ಲಿ ಅನೇಕ ಅನಾನುಕೂಲಗಳು ಇರುವುದರಿಂದ ಸರ್ಕಾರ ಇದಕ್ಕೆ ವಿಶೇಷವಾಗಿ ಪ್ಯಾಕೇಜ್ಗಳನ್ನು ಕೊಡಬೇಕು. ಯಾಕೆಂದರೆ ಅಲ್ಲಿ ನೋಡುವಂಥ ಐತಿಕ ಸ್ಥಳಗಳು ಇರುವುದರಿಂದ ಯಾವುದೇ ನೋಡಲಿಕ್ಕೆ ಸೌಲಭ್ಯಗಳಿಲ್ಲ. ಅದನ್ನು ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಅಲ್ಲಿ ಅನೇಕ ಕಟ್ಟಡಗಳು ಇದ್ದು ಅಲ್ಲಿ ಯಾವುದೇ ರೀತಿ ಸೌಲಭ್ಯಗಳಿಗೆ ಇರುವುದಿಲ್ಲ. ಆದ ಕಾರಣ ತಾವು ಸರ್ಕಾರ ಅನೇಕ ಯೋಜನೆಗಳು ತಂದು ಈ ಭಾಗಕ್ಕೆ, ಬಾಗಲಕೋಟೆ ಜಿಲ್ಲೆಗೆ ತಂದರೆ ಭಾಳ ಅನುಕೂಲ ಆಗ್ತದೆ ಹೇಳ್ತಾ ಸುರೇಶ್ ವಂಟಿ ಅಂತೇಳಿ.